ನಮಸ್ತೆ ವೀಕ್ಷಕರೇ. ಮುನಿಸು ತರವೇ ಮುಗುದೆ ಮುಂದುವರೆದ ಭಾಗ. ಅದು ಪುಟ್ಟದಾದ ಹೊಲಿಗೆ ಶಾಲೆ. ರಜಾದಿನಗಳಲ್ಲಿ ಸೇರಿ ಚೆನ್ನಾಗಿ ಹೊಲಿಯುವುದನ್ನು ಕಲಿತಿದ್ದಳು ಪ್ರೀತಿ. ಶಾಲೆ ಬಿಟ್ಟ ನಂತರ ಬಟ್ಟೆ ಹೊಲಿದು ಮನೆಗೆ ಹೋಗುತ್ತಿದ್ದಳು. ಇವತ್ತು ಇನ್ನೂ ತಡ, ಏಕೆಂದರೆ ಅತ್ತಿಗೆಯ ಕೈಯಲ್ಲಿ ಹಣ ಕೊಡಬೇಕು, ಅದಕ್ಕೆ ಜಾಸ್ತಿ ದುಡಿಯಬೇಕು ಎಂದು ಯೋಚಿಸುತ್ತಾ ಹೊಲಿಗೆ ಶಾಲೆಯ ಮಾಲಕಿ ಹಾಗೂ ಶಿಕ್ಷಕಿಯಾದ ಸರೋಜಳ ಹತ್ತಿರ 1,000 ರೂಪಾಯಿ ಸಾಲ ಕೇಳುತ್ತಾಳೆ. ಬೇರೆಯವರಿಗಾದರೆ ಕೊಡೋದಿಲ್ಲ, ನೀನು ತಾಯಿ ತಂದೆ ಇಲ್ಲದ ತಬ್ಬಲಿ 2-3 ದಿನದಲ್ಲಿ ಹೊಲಿದು ಮುಗಿಸಿ ಹಣ ತೀರಿಸಬೇಕು ಎಂದಾಗ ಆಯ್ತಮ್ಮ ಎಂದು ನುಡಿದು ಯೂನಿಫಾರ್ಮ್ನಲ್ಲೇ ಹೊಲೆಯಲು ಕುಳಿತ ಪ್ರೀತಿಯನ್ನು ನೋಡಿ ಸರೋಜಳ ಕರುಳು ಚುರುಕನ್ನುತ್ತದೆ. ಸಂಜೆ ಹೊಟ್ಟೆಗೆ ಏನೂ ಇಲ್ಲ, ನೀನು ಹೊಲಿತ ಇರು, ನಾನು ಕಾಫಿ ಮಾಡಿಕೊಂಡು ಬರ್ತೀನಿ ಎಂದು ಒಳ ಹೋದಳು ಸರೋಜ. ಕಾಫಿ ಜೊತೆಗೆ 3 ಪೀಸು ಬ್ರೆಡ್ಡು ತಂದು ಕೊಟ್ಟಾಗ ಅದನ್ನು ತಿಂದು ಕಾಫಿ ಕುಡಿದು ಬೇಗ ಶ್ರದ್ಧೆಯಿಂದ ಬಟ್ಟೆ ಹೊಲಿಯುವುದನ್ನು ನೋಡಿದಾಗ ಸರೋಜ ಕೇಳುತ್ತಾಳೆ, ನೀನು ಓದುವುದು ಯಾವಾಗ ಎಂದಾಗ, ಇವತ್ತು ಆಗೋದಿಲ್ಲ ಅಮ್ಮ, ಇಲ್ಲದಿದ್ದರೆ ಇಲ್ಲಿಂದ ಹೋದ ಮೇಲೆ ಕೆಲಸ ಮುಗಿಸಿ ಓದ್ತೀನಿ, ಅದಕ್ಕೂ ಅತ್ತಿಗೆ ಬೈತಾರೆ ಕರೆಂಟು ಖರ್ಚು ಅಂತ ಎಂದು ಪ್ರೀತಿ ಅನ್ನುವಾಗ, ಅಣ್ಣ ಏನು ಅನ್ನೋದಿಲ್ವೇನೆ ಎಂದು ಸರೋಜ ಕೇಳುವಾಗ, ಇಲ್ಲಮ್ಮ, ಅವನು ಹೆಂಡತಿ ದಾಸ, ಎಲ್ಲ ಅತ್ತಿಗೆಯದ್ದೇ, ಬಾಯಿ ಬಿಡೋದಿಲ್ಲ. ಜೊತೆಗೆ ಅತ್ತಿಗೆಯ ತಾಯಿ ಆಗಾಗ ಬಂದು ಕಿವಿ ಊದ್ತಾರೆ. ಅಪ್ಪ ಅಮ್ಮ ಇಲ್ಲದವರ ಬದುಕು ಹೀಗೆ ಅಮ್ಮ, ಯಾರು ನೋಡಲ್ಲ ಕೇಳಲ್ಲ, ಜನ ಗೊತ್ತಿದ್ರೂ ಅವರ ಮನೆ ಸುದ್ದಿ ನಮಗ್ಯಾಕೆ ಅಂತ ಇರ್ತಾರೆ. ಮತ್ತೆ ಅತ್ತಿಗೆ ಬಾಯಿ ಬಡಕಿ, ಜನ ಮಾತನಾಡಲು ಹಿಂದೆ ಸರಿಯುತ್ತಾರೆ ಎಂದು ಹೇಳುತ್ತಾ ಕಟಿಂಗ್ ಮಾಡಿದ ಬ್ಲೌಸ್ ಚೂಡಿದಾರ ಹೊಲಿದಳು ಪ್ರೀತಿ. ನಂತರ ಬರ್ತೇನಮ್ಮ ಎಂದು ಕತ್ತಲಲ್ಲಿ ಮಾಯವಾದಳು ಪ್ರೀತಿ. ಬರಬೇಕಾ ಬಿಡಲು ಎಂದಾಗ, ಇಲ್ಲೇ ಅಲ್ವಾ ಹೋಗ್ತೀನಿ ಎಂದು ಓಡಿದಳು ಪ್ರೀತಿ. ಸರೋಜಳಿಗೆ ಎಂತೆಂಥ ಕಷ್ಟದಲ್ಲಿರುವವರು ಇದ್ದಾರೆ ಭಗವಂತ ಈ ಪ್ರಪಂಚದಲ್ಲಿ ಎಂದುಕೊಂಡು ಒಳಗೆ ಬಂದು ಬಾಗಿಲು ಹಾಕಿದಳು. ತಾನೂ ಒಂಟಿಯೇ, ಮಗಳ ಮದುವೆ ಆಗಿದೆ, ಗಂಡ ಕುಡುಕ, ಕುಡಿದು ಸತ್ತ ಎಂದು ಬಾಗಿಲು ಭದ್ರಪಡಿಸಿ ಒಳಗೆ ಅಡುಗೆ ಮನೆಗೆ ಹೋದಳು ಸರೋಜ. ಮನೆಗೆ ತಲುಪಿದ ಪ್ರೀತಿ ಅತ್ತಿಗೆ ಕೈಗೆ 1,000 ರೂಪಾಯಿ ಕೊಟ್ಟಾಗ ಮುಖ ಅರಳಿಸಿ ಊಟ ಮಾಡು ಎಂದಾಗ, ಹಣದ ಮಹಿಮೆ ಎಂದು ಬಚ್ಚಲ ಕೋಣೆಗೆ ಹೋಗಿ ಕೈಕಾಲು ತೊಳೆದು ಊಟ ಮಾಡಲು ತಟ್ಟೆ ತೆಗೆದು ಅನ್ನದ ಪಾತ್ರೆ ನೋಡಿದಾಗ ಸ್ವಲ್ಪವೇ ಅನ್ನ, ಚೂರೇ ಚೂರು ಸಾರು. ಹಸಿವಿನಿಂದ ಕಂಗಾಲಾಗಿದ್ದ ಪ್ರೀತಿ ಡಬ್ಬದಿಂದ ಒಣ ಅವಲಕ್ಕಿ ತೆಗೆದು ಮೊಸರು ಹಾಕಿ ತಿನ್ನುವಾಗ, ನಿನಗ ತಂದಿಡೋದು ಮೊಸರು ಅವಲಕ್ಕಿ ಎಂದು ಕೇಳುತ್ತಾಳೆ ಸುಜಾತ. ನಾನು ಸಂಜೆ ಇರಲಿಲ್ಲ, ನಾವೆಲ್ಲ ಹೊರಗೆ ಹೋಗಿದ್ವಿ, ಇದು ಮಧ್ಯಾಹ್ನ ಉಳಿದಿದ್ದು ಎಂದು ಹೇಳಿ ಪಾತ್ರೆ ತೊಳೆದು ಮಲಗು, ಹಾಗೆ ಇಡಬೇಡ ಎಂದಾಗ, ಅಮ್ಮ ಯಾಕೆ ನನ್ನ ಬಿಟ್ಟು ಹೋದೆ ಎಂದು ಮನದಲ್ಲೇ ಕೇಳುತ್ತಾ ಪಾತ್ರೆ ತೊಳೆದು ಚಾಪೆ ಹಾಸಿ ಮಲಗಿದ ಪ್ರೀತಿಗೆ ಆಯಾಸವಾದುದರಿಂದ ನಿದ್ರೆ ಆವರಿಸಿತು. ನಿದ್ರೆಯಲ್ಲೂ ಏನೇನೋ ಕನಸು ಪ್ರೀತಿಗೆ. ಅಮ್ಮ ಬಂದು ಕರೆದಂತೆ, ಜೋಕಾಲಿ ಜಿಗಿದಂತೆ, ಲಾಲಿ ಹಾಡಿದಂತೆ. ಅಷ್ಟರಲ್ಲಿ ಕೋಳಿ ಕೂಗಿಯೇ ಬಿಟ್ಟಿತು. ಏಳೆ, ಎಷ್ಟು ಹೊತ್ತು ಮಲಗ್ತೀಯಾ? ಅದೇ ರಾಗ, ಅದೇ ಹಾಡು ಅತ್ತಿಗೆ ಸುಜಾತಳದ್ದು. ಪುಣ್ಯವಂತರಿಗೆ ಮಾತ್ರ ಅತ್ತಿಗೆ ತಾಯಿಯಾಗಿ ಸಿಗುತ್ತಾಳೆ. ಅಬ್ಬಾ, ಈಕೆ ದುರ್ಗೆಯ ಅವತಾರ. ಅದು ಬೆಂಗಳೂರು ನಗರದ ಹೊರವಲಯದ ಹಳ್ಳಿ. ನೆಲಮಂಗಲದಿಂದ ಒಳ ಹೋದರೆ ಸಿಗುವ ಕುರುಬರ ಹಳ್ಳಿ. ಬೆಂಗಳೂರು ಹೊರನೋಟಕ್ಕೆ ಮಾತ್ರ ಮುಂದುವರಿಕೆ, ಒಳಗೊಳಗೆ ಬದುಕಲ್ಲಿ ಅದೇ ಬೇಸರಿಕೆ. ಇಲ್ಲ ಬದಲಾವಣೆ ಜನರಲ್ಲಿ. ಮೌಢ್ಯತೆಗಳ ರೂಪದಲ್ಲಿ ನಿಂತು ಹೆಣ್ಣನ್ನು ಕಾಡುವ ಪರಿ. ಉತ್ತಮ ವಿದ್ಯೆ ಇಲ್ಲ, ಹುಟ್ಟುತ್ತಲೇ ಹೆಣ್ಣು ಗಂಡೆಂಬ ಭೇದ ಭಾವ. ಗಂಡು ಹುಟ್ಟಿದರೆ ವಂಶೋದ್ಧಾರಕ, ಹೆಣ್ಣು ಹುಟ್ಟಿದರೆ ಪರರ ಮನೆಗೆ ಹೋಗುವವಳು, ಅವಳಿಗೆ ಯಾಕೆ ವಿದ್ಯೆ, ಕಸ ಮುಸರೆ ಇರೋದೆ ಎಂಬ ತಾಸ್ತಾರ. ಯಾವುದೇ ಕೆಲಸವಾದರೂ ಅವನು ಗಂಡು ಕಣೆ, ಅವನಿಗೆ ಯಾಕೆ ಹೇಳ್ತೀಯಾ, ಅದು ಹೆಂಗಸರ ಕೆಲಸ, ಅವನು ಗಂಡು, ಅವನಿಗೆ ಪೊರಕೆ ತಾಗಿಸಬೇಡವೇ ಶನಿ ಎನ್ನುತ್ತಾ ಅದೇ ಪೊರಕೆಯಲ್ಲಿ ಹೆಣ್ಣಿಗೆ ಹೊಡೆಯುವ ತಾಯಿ. ಪ್ರೀತಿಯ ತಾಯಿ ನರಸಮ್ಮ, ಅಪ್ಪ ಶಂಕರಗೌಡರು. ಅಪ್ಪ ಕುಡಿದು ಮಡದಿಗೆ ಹಿಂಸೆ ನೀಡಿ ಲಿವರ್ ಹಾಳಾಗಿ ಸತ್ತರೆ, ಪ್ರೀತಿ 6 ವರ್ಷದವಳಿರುವಾಗ ತಾಯಿಯೂ ಸತ್ತು ಹೋದರು. ಒಬ್ಬನೇ ಮಗ ಎಂದು ಅವನನ್ನು ತಿನಿಸಿ ಬೆಳೆಸಿದರೆ ಆತ ಉಂಡಾಡಿ ಗುಂಡನಾದ. ಮದುವೆ ಆದರೆ ಸರಿ ಹೋಗುತ್ತಾನೆಂದು ಮದುವೆ ಮಾಡಿದರೆ ಆತ ಎಲ್ಲ ಹೆಂಡತಿ ಸುಜಾತಳ ಮೇಲೆ ಬಿಟ್ಟು ತಾನು ತನ್ನ ಕೆಲಸ ಎಂದು ಇದ್ದು ಬಿಡುತ್ತಿದ್ದ. ಇರುವ 2 ಎಕರೆ ಹೊಲದ ಹಕ್ಕುಪತ್ರವೂ ಸುಜಾತಳ ಬಳಿಯೇ ಬಂದಿತು. ಏನು ಹೇಳಿದರೂ ನನಗೆ ಹೇಳಬೇಡ ಎಂಬ ಉತ್ತರ ಅಣ್ಣ ಅರವಿಂದನದ್ದು. ಅವನು ಗಂಡು ಕಣೆ, ಅವನಿಗೆ ಹೇಳ್ತೀಯಾ ಎಂದು ತಂದೆ ತಾಯಿ ಹೇಳಿ ಸೊಕ್ಕಿದ ಗೂಳಿಯಾಗಿದ್ದ. ಒಳ್ಳೆಯತನ ಇರಲಿಲ್ಲ.
ಎಲ್ಲದಕ್ಕೂ ಉಡಾಫೆತನ. ಇದನ್ನು ಸುಜಾತ ಚೆನ್ನಾಗಿ ಬಳಸಿಕೊಂಡು ಅಧಿಕಾರ ದರ್ಪ ಚಲಾಯಿಸಲು ಶುರು ಮಾಡಿದಳು. ಪಾಪ ಪ್ರೀತಿ ಅಣ್ಣ ಮಾಡದಿರುವ ಎಲ್ಲ ಕೆಲಸಗಳನ್ನು ತಾನು ಮಾಡಿ ಅನುಭವಿಯಾದಳು. ಅರವಿಂದನದ್ದು ತಪ್ಪಿಲ್ಲ, ಅದು ಬೆಳೆಸಿದ ರೀತಿ. ಹಾಗಾಗಿ ಏನು ಹೇಳಿದರೂ ಅವನಿಗೆ ಬೇಡ. ಊಟ ಮಾಡಿದ, ಕೆಲಸಕ್ಕೆ ಹೋದ, ಇಂತಿಷ್ಟು ಮನೆಗೆ ಕೊಟ್ಟ, ಗೆಳೆಯರೊಂದಿಗೆ ಸುತ್ತಿದ, ಇಷ್ಟೇ ಇವನ ಕೆಲಸ. ಮನೆಗೆ ಸಾಮಾನು ರಾಗಿ ಆಗುವ ಸಮಯದಲ್ಲಿ ಹೊಲದಲ್ಲಿ ಕೆಲಸ. ಹತ್ತಿರವೇ ಇರುವ ಸರೋಜಮ್ಮನ ಮನೆಯಲ್ಲಿ ಹೊಲಿಗೆ ಕಲಿತು ತನ್ನ ಅನ್ನ ತಾನೇ ಸಂಪಾದನೆ ಮಾಡಲು ಶುರು ಮಾಡಿದಳು ಪ್ರೀತಿ. 10ನೆಯ ತರಗತಿಯಲ್ಲಿ ಪರೀಕ್ಷೆಯು ಹತ್ತಿರ ಬಂದಿದೆ. ಓದಿ ಪಾಸಾಗಬೇಕು, ಹೊಲಿಯಲು ಬೇಕು. ಚಿಕ್ಕ ವಯಸ್ಸಿನಲ್ಲೇ ಯಂತ್ರದ ಬದುಕು ಪ್ರೀತಿಯದ್ದು. ಸುಜಾತಳ ತಾಯಿ ರಂಗಮ್ಮ. ಯಾರಾದರೂ ಸಿಕ್ಕಿದ್ರೆ ಗಂಟು ಹಾಕು, ಪೀಡೆ ತೊಲಗುತ್ತೆ ಎಂಬ ನಿಲುವಿನಾಕೆ. ಆದರೆ ತಾನು ನಂಬಿದ ಹೊಲಿಗೆ ಆಕೆಯ ಕೈ ಬಿಡಲಿಲ್ಲ. ಸೀಸನ್ನಲ್ಲಿ ಹಳ್ಳಿಯಾದ ಕಾರಣ ಜನರು ಬಟ್ಟೆ ಹೊಲಿಯಲು ಕೊಡುತ್ತಿದ್ದರು. ಆಗ ಭಾನುವಾರ ಇಡೀ ದಿನ ದುಡಿಯುತ್ತಿದ್ದಳು ಪ್ರೀತಿ. ಭಾವನೆ ರಹಿತ ಬದುಕು, ಬರೇ ದುಡಿತ ತಿವಿತ. ಆದರೆ ಆಕೆಯ ಸೋದರತ್ತೆ ನೆಲಮಂಗಲ ವಾಸಿ. ಆಕೆಗೂ 2 ಎಕರೆ ಹೊಲ. ಆಕೆಯ ಗಂಡ ತೀರಿ ಹೋಗಿದ್ದ. ಮಗ ಪ್ರೀತಂಗೆ ತಮ್ಮನ ಮಗಳನ್ನೇ ತಂದುಕೊಳ್ಳಬೇಕೆಂಬ ಇಚ್ಛೆ ಇತ್ತು. ಆದರೆ ಪ್ರೀತಿ ಚಿಕ್ಕವಳು. ಅಲ್ಲದೆ ತನ್ನ ಮಗನು ಆಕೆಗಿಂತ 2 ವರ್ಷ ದೊಡ್ಡವನು. ಆತನಿಗೆ ಇಂಜಿನಿಯರ್ ಓದಬೇಕೆಂಬ ಆಸೆ. ಇಬ್ಬರಿಗೂ ಚಿಕ್ಕ ವಯಸ್ಸು. ಪ್ರೀತಂ ಓದಿ ಕೆಲಸ ಹಿಡಿದ ಮೇಲೆ ಮದುವೆ ಮಾಡಿದರಾಯಿತು ಎಂದು ಸುಮ್ಮನಾಗಿದ್ದಳು ಅತ್ತೆ ಭಾಗ್ಯ. ಈ ವಿಷಯ ಸೂಕ್ಷ್ಮವಾಗಿ ಪ್ರೀತಂಗೆ ತಿಳಿದಿತ್ತು. ಮೆಲ್ಲನೆ ಪ್ರೀತಿಯ ಮೇಲೆ ಆಸೆ ಬೆಳೆಸಿಕೊಂಡಿದ್ದ. ಆದರೆ ಪ್ರೀತಿ ಇದರ ಆಲೋಚನೆಯಲ್ಲಿ ಇರಲಿಲ್ಲ. ಆಕೆಗೆ ಅದು ಅರಿವು ಆಗಿರಲಿಲ್ಲ. ಪರೀಕ್ಷೆಗಳು ಹತ್ತಿರ ಬರುತ್ತಿವೆ. ಪ್ರೀತಿ ನಿದ್ದೆಗೆಟ್ಟು ಓದಿದರೆ ಪ್ರೀತಂ ಆರಾಮಾಗಿ ಓದುತ್ತಿದ್ದ. ಅವನು ಗಂಡು ಎಂದು ತಾಯಿ ಭಾಗ್ಯ ಪೂಜೆ ಮಾಡುತ್ತಿದ್ದಳು. ಸ್ವಲ್ಪ ತಡವಾದರೂ ಎಷ್ಟು ಲೇಟು ಮಾಡ್ತೀಯಾ ಎಂಬ ಅಹಂ ಅವನಲ್ಲಿ ಇತ್ತು. ಬಂದೆ ಕಣೋ, ತಗೊಳಪ್ಪ, ತಿನ್ನಪ್ಪ ಎಂದು ಉಪಚಾರ ಮಾಡುವುದೇ ಹೆಣ್ಣಿನ ಬದುಕಾಗಿತ್ತು. ನೀ ತಿಂದೆಯಾ, ಊಟ ಮಾಡಿದೆಯಾ ಅದು ಪ್ರೀತಂಗೆ ಬೇಕಾಗಿರಲಿಲ್ಲ. ಒಟ್ಟಾರೆ ತಾನು ಗಂಡು, ತನಗೆ ರೆಡಿಯಾಗಬೇಕು ಅಷ್ಟೆ. ಅಮ್ಮ ಒಬ್ಬಳೇ, ಆಕೆಗೆ ಸಹಾಯ ಮಾಡಬೇಕು, ನನಗಾಗಿ ಕಷ್ಟಪಡುತ್ತಿದ್ದಾಳೆ ಎಂಬ ಭಾವ ಅವನಲ್ಲಿ ಬಂದಿರಲೇ ಇಲ್ಲ. ಏಕೆಂದರೆ ಬೆಳೆಸಿದ ರೀತಿ ಹಾಗಿತ್ತು. ಪರೀಕ್ಷೆಗಳು ಆರಂಭವಾಗಿ ಪ್ರೀತಿ ತಕ್ಕ ಮಟ್ಟಿಗೆ ಬರೆದು ಬಂದಿದ್ದಳು. ಪ್ರೀತಂ ಉತ್ತಮವಾಗಿ ಬರೆದಿದ್ದನು. ಪ್ರೀತಿ ಈಗ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿಗೆ ಬಟ್ಟೆ ಹೊಲಿಯಲು ಶುರು ಮಾಡಿದಳು. ಸರೋಜಳ ಬಳಿ ಬರುತ್ತಿದ್ದ ಬಟ್ಟೆಗಳನ್ನು ಸ್ವಲ್ಪ ಕಡಿಮೆ ರೇಟಿಗೆ ಹೊಲಿದು ಕೊಡಲು ಆರಂಭಿಸಿದಳು. ಅದು ಹಳ್ಳಿ ಆದ ಕಾರಣ ಅಲ್ಲಿಯೂ ಬಟ್ಟೆ ಹೊಲಿದುದಕ್ಕೆ ಹಣ ಕೊಡಲು ಚರ್ಚೆ ಮಾಡುತ್ತಿದ್ದರು. ಸಾಕು ಬಿಡು, ಏಟ್ ತಕ್ಕಂತೀಯ ಅಂತ ಸಿರಿವಂತ ಗೌಡತಿಯರು ಹಣ ಇದ್ದರೂ ಜಿಪುಣತನ ತೋರುತ್ತಿದ್ದರು. ಹೊಲಿಯುವ ನಡುವೆ ಬಂದು ಪ್ರೀತಿ ಒಸಿ ಲಂಗದಲಾಡಿ ಮಾಡಿಕೊಡವ್ವ ಎಂದು ಹೇಳಿದಾಗ ಸರೋಜ 5 ರೂಪಾಯಿ ಆಗುತ್ತೆ, 4 ಹೊಲಿಸಿಕೊಂಡು ಹೋಗಿದ್ದೀಯಾ, 20 ರೂಪಾಯಿ ಆಗತ್ತೆ, ಸುಮ್ಮನೆ ಮಡಗಜ್ಜಿ ಅಂದರೆ ಯವಿ ಸುಮ್ಮನೆ ಒಂದು ಹೊಲಿಗೆ ಹಾಕೋದಪ್ಪ, ನಾ ಕೊಡಕ್ಕಿಲ್ಲ, ನಿನ್ನ ಕೈಯಾಗೆ ಬಟ್ಟೆ ಹೊಲಿಯಾಕೆ ಕೊಡ್ತೀವಲ್ಲ, ಅದೇ ಹೆಚ್ಚಾಗೈತೆ ಅನ್ನುತ್ತಿದ್ದ ಜಿಪಣಿಯರನ್ನು ನೋಡಿ ಪ್ರೀತಿ ಪರವಾಗಿಲ್ಲ ಬಿಡಮ್ಮ, ವಯಸ್ಸಾದವರು ಎಂದು ಟಕಟಕ ಹೊಲಿದು ಕೊಡುತ್ತಿದ್ದಳು. ದ್ಯಾವ್ರು ನಿನ್ನ ಸಂದಾಕಿಟ್ಟಿರ್ಲವ್ವ ಎಂಬ ಆಶೀರ್ವಾದವು ಭರ್ಜರಿಯಾಗಿ ಸಿಗುತ್ತಿತ್ತು. ಪರೀಕ್ಷೆ ಮುಗಿಯಿತು. ಇನ್ನು ಸಾಕು ಪ್ರೀತಿಯ ವ್ಯವಹಾರ, ಮದುವೆ ಮಾಡಿಬಿಡೋಣ ಎಂದು ಗಂಡ ಅರವಿಂದನಲ್ಲಿ ಸುಜಾತ ಹೇಳುವಾಗ ಹಣ ಎಲ್ಲಿದೆ, ಈಗ ಮದುವೆ ಖರ್ಚಿಗೆ ಹಣ ಬೇಡವಾ ಎಂದು ಅರವಿಂದ ಕೇಳುತ್ತಾನೆ ಸುಜಾತನಲ್ಲಿ. ಬಿಡಿಗಾಸು ಇಲ್ಲದೆ ಮದುವೆ ಮಾಡಿ ಬಿಡ್ತೀನಿ, ನೋಡ್ತಾ ಇರಿ, ಏನು ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಹೆಂಡ್ತಿನ ಎಂದು ಸ್ವಯಂ ಪ್ರಶಂಸೆ ಮಾಡಿಕೊಂಡಳು ಸುಜಾತ. ಯಾರೇ ಅವನು, ಪುಣ್ಯವಂತ, ವರದಕ್ಷಿಣೆ ಬೇಡ ಅನ್ನೋನು ಎಂದು ಆಶ್ಚರ್ಯದಿಂದ ಕೇಳಿದಾಗ ಅದೇ ನಾರಾಯಣ ಮಾಸ್ಟ್ರು ರೀ ಎಂದು ಉತ್ತರ ಕೊಟ್ಟಳು ಸುಜಾತ. ಅವರಿಗೆ ವಯಸ್ಸಾಗಿದೆಯಲ್ಲೇ, ಅದು ಬೇರೆ ವಿದುರ. ನಿಮ್ಮ ತಂಗಿಗೇನು ರಾಜಕುಮಾರ ಸಿಗ್ತಾನೆ ಅಂತಾನಾ? ಸಿಕ್ಕಿದ್ರು ಚಿನ್ನ ಹಣ ಅಂತ ಕೊಡ್ತೀರಾ? ನೀವು ರೆಡಿ ಇದ್ರೂ ನಾನು ಬಿಡೋಲ್ಲ, ಎಲ್ಲ ಕೊಟ್ಟು ನಾನೇನೋ ಚೆಪ್ಪು ಹಿಡ್ಕೊಳ್ಳ ಎಂದು ಕೇಳಿದಳು ಸುಜಾತ. ಯಾರೋ ಒಬ್ಬ ಗಂಡ ಅಂತ ಕಟ್ಟಿದ್ರೆ ಆಯಿತು ಎಂದು ಸುಜಾತ ಬಿಂದಾಸಾಗಿ ಮಾತನಾಡುವಾಗ ಪ್ರೀತಿ ಒಪ್ಪಬೇಕಲ್ಲ ಎಂದು ರಾಗ ತೆಗೆದ ಅರವಿಂದ. ಒಪ್ಪದಿದ್ರೆ ಒಪ್ಸೋದು, ಅದು ನನಗೆ ಬಿಡಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡಳು ಸುಜಾತ. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.